ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಅವರು ಯಾವ ರೀತಿ ಬ್ಯುಸಿ ಇದ್ದಾರೆ ಅಂತ ತಾವೆಲ್ಲರೂ ಸ್ಕ್ರೋಲ್ ಮಾಡುವಂತ ಟೈಮಲ್ಲೇ ನೋಡ್ತಾ ಇರ್ತೀರಾ. ನಿಜವಾಗ್ಲೂ ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಮನೆಗೆ ವಿಸಿಟ್ ಮಾಡ್ತಾರೆ, ಈವೆಂಟ್ಸ್, ಫಂಕ್ಷನ್, ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ, ಯಾವುದಾದ್ರು ಉತ್ಸವ, ಜಾತ್ರೆ ಈ ರೀತಿ ಎಲ್ಲ ಹೋಗ್ತಾ ಇರ್ತಾರೆ. ಅಷ್ಟೊಂದು ಬ್ಯುಸಿಯಾಗಿರುವಂಥ ಗಿಲ್ಲಿ ನಟ ಅವರು ಒಂದಲ್ಲ ಒಂದು ದಿವಸ ಖಂಡಿತವಾಗಿಯೂ ಕೂಡ ಕಾವ್ಯ ಅವರ ಮನೆಗೂ ಕೂಡ ಎಂಟ್ರಿ ಕೊಟ್ಟೇ ಕೊಡ್ತಾರೆ. ಯಾಕೆಂದ್ರೆ ಬಿಗ್ ಬಾಸ್ ಟೈಮ್ ಮುಗಿದ ಟೈಮ್ನಿಂದಲೂ ಕೂಡ ಕರೀತಾನೆ ಇರ್ತಾರೆ ಕಾವ್ಯ ಅವರ ತಂದೆ ತಾಯಿ ಮನೆಗೆ. ಅವರು ಕೂಡ ದೊಡ್ಡ ಅಭಿಮಾನಿಗಳು ಗಿಲ್ಲಿಗೆ. ಬಟ್ ಅವರಿಗೆ ಸಮಯ ಸಿಕ್ಕಿಲ್ಲ. ಸಮಯ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಹೋಗ್ತಾರೆ. ಆ ಊಟವನ್ನು ಸಹ ಮಾಡ್ತಾರೆ. ಯುಗಾದಿ ಹಬ್ಬ ಕೂಡ ಕರೆದಿದ್ರು, ಬಟ್ ಅವ್ರು ಫ್ರೀ ಇರಲಿಲ್ಲ. ಬೆಂಗಳೂರಿನಲ್ಲಿ ಇದ್ದು ಕೂಡ ಬೇರೆ ಬೇರೆ ಕಾರ್ಯಕ್ರಮ ಒಪ್ಕೊಂಡಿರ್ತಾರೆ. ಒಂದು ದಿವಸದಲ್ಲಿ 2-3 ಫಂಕ್ಷನ್ ಅಟೆಂಡ್ ಮಾಡಿರುವಂತ ಉದಾಹರಣೆಗಳು ಕೂಡ ಇದೆ. ಗಿಲ್ಲಿ ನಟ ಅಷ್ಟರ ಮಟ್ಟಿಗೆ ಬಿಸಿ. ಬಿಗ್ ಬಾಸ್ ಮುಗಿದ ಮೇಲೆ ಕಂಪ್ಲೀಟ್ ಗಿಲ್ಲಿ ಲೈಫ್ ಲಕ್ಕೆ ಚೇಂಜ್ ಆಯ್ತು. ಸುಮಾರು 46 ಕೋಟಿ ಓಡಿಸ್ಕೊಂಡ್ರೆ ಸಾಮಾನ್ಯದ ಮಾತು ಅಲ್ವೇ ಅಲ್ಲ. ಗಿಲ್ಲಿ ನಟ ಒಂದು ಫಂಕ್ಷನ್ಗೆ ಹೋಗ್ತಾರೆ ಅಂದ್ರೆ ಇಲ್ಲಿ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ, ಪೊಲೀಸ್ ಪ್ರೊಟೆಕ್ಷನ್ ಮತ್ತೆ ಬೌನ್ಸರ್ಸ್ಗಳು ಇರ್ತಾರೆ. ಸೊ ಈ ರೀತಿ ಕ್ರೇಜ್ ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಮೆಚ್ಚುಗೆ ಮಾತು ಎಲ್ರಿಗೂ ಕೂಡ ವಿಶಸ್ಗಳು ಕೂಡ ಸಿಗ್ತಾ ಇದೆ. ಖಂಡಿತವಾಗಿಯೂ ಕೂಡ ಕಾವ್ಯ ಅವರ ಮನೆಯವರು ಕೂಡ ಕರೆದಿದ್ದಾರೆ ಊಟಕ್ಕೆ. ಸೊ ಖಂಡಿತ ಒಂದಲ್ಲ ಒಂದು ದಿವಸ ಹೋಗಿ ಊಟವನ್ನು ಸಹ ಮಾಡಲಿದ್ದಾರೆ. ಕಾವ್ಯ ಅವರ ಮನೇಲಿ ಸಮಯ ಕಳೆಯಲಿದ್ದಾರೆ. ಸೊ ಅವರೇ ಹೇಳಿರ್ತಾರೆ ಕಾವ್ಯ ಅವರ ಮನೆಗೆ ಹೋಗ್ತೀನಿ, ವಿಸಿಟ್ ಮಾಡ್ತೀನಿ ಅಂತ. ಮತ್ತೆ ಬಿಗ್ ಬಾಸ್ ಮನೇಲಿದ್ದಂಥ ಟೈಮಲ್ಲಿ ಕಾವ್ಯ ಅವರ ತಂದೆ ಹೋದಂಥ ಟೈಮಲ್ಲಿ ಒಂದು ಬ್ರೇಸ್ಲೆಟ್ ಅನ್ನು ಕೊಟ್ಟರೆ ಇವತ್ತು ಕೂಡ ಅವರು ಗಿಲ್ಲಿ ನಟ ಅವರು ಕೈಯಲ್ಲಿ ಧರಿಸಿರ್ತಾರೆ. ತಾವೆಲ್ಲರೂ ಕೂಡ ನೋಡಿರ್ಬೋದು. ಸೂಪರ್ ಅಂತ ಹೇಳ್ಬೋದು. ನಿಮಗೇನು ಅನ್ಸುತ್ತೆ ಇದ್ರ ಬಗ್ಗೆ? ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಸಿನಿಮಾದಲ್ಲಿ ನಟಿಸ್ಬೇಕು ಅಂತ ಕೂಡ ಅಭಿಮಾನಿಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಯಾವಾಗೆಲ್ಲ ಅದು ನೆರವೇರುತ್ತೋ ಅಂತ ಒಂದು ಪ್ರಾಜೆಕ್ಟ್ ಸಿಗ್ಬೇಕಲ್ಲ. ಸೊ ಹೀಗಾಗಿ ನೋಡೋಣ ಮುಂದೆ ಒಂದು ಪ್ರಾಜೆಕ್ಟ್ ಏನಾದ್ರು ಸಿಗುತ್ತೆ, ಸ್ಟೋರಿ, ಪ್ರೊಡ್ಯೂಸರ್ ಅದೊಂದು ಸಂದರ್ಭಗಳಿಗೆ ಕೂಡಿ ಬರುತ್ತಾ ಅಂತ. ತಪ್ಪದೆ ಕಮೆಂಟ್ ಮಾಡಿ. ಗಿಲ್ಲಿ ಮತ್ತೆ ಕಾವ್ಯ ನಿಮಗೂ ಕೂಡ ಇಷ್ಟ